ಅದು ಯಾವ ಕಾರಣಕ್ಕೆ ಬರ್ತದೆ ಅಂತ ಗೊತ್ತಿಲ್ಲ. ಮೊನ್ನೆ ಒಂದು ಕಾರ್ ಬಿದ್ದು ಕೆರೆಗೆ ಸತ್ತಿದ್ರು 4 ಜನ. ಆಗ ಅಲ್ಲಿ ಯಾರೋ ಮಾತಾಡ್ತಾ ಇದ್ರು, ಇವರು 3 ಜನ ಕುಡಿದಿದ್ರು ಸ್ವಾಮಿ, ಇವರೇನೋ ಸಾಯ್ಲಿ ಪಾಪ, ಡ್ರೈವರು ಬದುಕಬೋದಾಗಿತ್ತು, ಸೀಟ್ ಬೆಲ್ಟ್ ಹಾಕದೆ ಹೋಗಿದ್ರೆ ಬದುಕುವ ಅಂದ ಅವನು. ನನಗೆ ಆಶ್ಚರ್ಯ, ಜಗತ್ತಲ್ಲೆಲ್ಲ ಸೀಟ್ ಬೆಲ್ಟ್ ಹಾಕೋದ್ರೆ ಬದುಕ್ತಾರೆ ಅಂದರೆ, ಇಲ್ಲಿ ನೋಡಿ ಸೀಟ್ ಬೆಲ್ಟ್ ಹಾಕಿಲ್ಲ ಅಂದ್ರೆ ಬದುಕ್ತಿದ್ದ ಅವನು ಅಂದ. ಆಗನ್ನಿಸ್ತು, ನಿಜ ಅಲ್ವಾ? ಅಲ್ಲೊಂದು ಹಂಸ ಹಾಕಿರೋದಕ್ಕೆ ಎಷ್ಟೋ ಜೀವ ಉಳೀತು ಅಂತ ಕೆಲವರು ಅಂದರೆ, ಅದ್ಯಾವುದೋ ಜೀವ ಬಂದು ಹಂಸ ಮೇಲೆ ಬಿದ್ದು ಸಾಯ್ತದು. ಒಳ್ಳೇದು ಇದೆ, ಕೆಟ್ಟದ್ದು ಇದೆ ಈ ಪ್ರಪಂಚದಲ್ಲಿ. ಅದಕ್ಕೊಂದು ಸಣ್ಣ ಕಥೆ ಇದೆ ನೋಡಿ. ಒಂದು ಹಳ್ಳಿನಲ್ಲಿ ಒಂದು ಮಾರಮ್ಮನ ದೇವಸ್ಥಾನ ಇತ್ತು. ಆ ದೇವ್ರಿಗೆ ಪೂಜೆ ಮಾಡ್ತಿದ್ದ ಒಬ್ಬ, ಆ ಗ್ರಾಮದನೇ ಒಬ್ಬ ಮಾರಮ್ಮಂಗೆ ಪೂಜೆ ಮಾಡ್ತಿದ್ದ. ಒಂದು ದಿವಸ ಪೂಜೆ ಎಲ್ಲ ಮುಗಿಸಿ ಬಾಗಿಲು ಹಾಕೊಂಡು ಮನೆಗೆ ಹೋದ. ಮಾರಮ್ಮನ ದೇವಸ್ಥಾನ ಮುಂದೆ 2 ಯಮದೂತರು ಬಂದು ನಿಂತರು. ಯಮದೂತರು ಮಾರಮ್ಮ ಕೇಳಿದ್ಲು, ಏನಪ್ಪ ನಮ್ಮೂರಿಗೆ ಬಂದಿದ್ದೀರಿ? ಏನಕ್ಕೆ ಬಂದಿದ್ದೀರಿ? ಏನಕ್ಕೆ ಬರ್ತೀವಿ ಮಾರಮ್ಮ? ಈ ಊರಲ್ಲಿ ಒಂದು ಸಾವು ಇವತ್ತು, ಆ ಆತ್ಮ ತಗೊಂಡು ಹೋಗ್ಲಿಕ್ಕೆ ಬಂದೀವಿ ನಾವು. ಅದಕ್ಕೆ ಮಾರಮ್ಮ ಕೇಳಿದ್ಲು, ಯಾರಿಗೆ ಸಾವು ಅಂತ ಕೇಳಿದ್ಲು. ಅದಕ್ಕೆ ಅವ್ರು ಹೇಳಿದ್ರು, ನಿನ್ನ ದೇವಸ್ಥಾನ ಪೂಜೆ ಮಾಡ್ತಾನಲ್ಲ ಪೂಜಾರಿ, ಅವನ ಮಗ ಇದ್ದಾನಲ್ಲ 5 ವರ್ಷದವನು ಹುಡುಗ, ಅವನಿಗೆ ಇವತ್ತು ಸಾವು. ಆ ಹುಡುಗನ ಸಾವು, ಅದಕ್ಕೆ ಬಂದಿದ್ದೀವಿ ಅಂದ್ರು. ಮಾರಮ್ಮ ಹೇಳ್ತಾಳಲ್ಲ ಕಣ್ರಪ್ಪ, 5 ವರ್ಷದ ಹುಡುಗ ಬೇಕಾ ನಿಮಗೆ? ನಂಗೆ ಸಾವು ಬೇಕು, ನಂಗೆ ಸಾವು ಬೇಕು ಅಂತ ಎಷ್ಟೋ ಜನ ಕಾಯ್ತಾ ಕೂತವ್ರೆ. ರೋಗ ಬಂದು ಅಳ್ತಾವ್ರೆ. 100 ವರ್ಷ ದಾಡ್ತವ್ರು ನಮ್ಮೂರಲ್ಲಿ 10 ಜನ 20 ಜನ ಅವರೇ. ಅವ್ರು ಕರ್ಕೋಗೋದು ಬಿಟ್ಟು ಆ ಮಗು ಕರ್ಕೊಂಡು ಹೋಗ್ತೀರಾ ಅಂತ ಕೇಳಿದ್ರು. ಅದಕ್ಕೆ ಅವರಂದ್ರು, ನಮಗೆ ಅವೆಲ್ಲ ಗೊತ್ತಿಲ್ಲ, ಹೇಳೋರು ಇವತ್ತು ಚೆನ್ನೈನ ಪಾಳ್ಯದಿಂದ ಒಂದು ಜೀವ ಎತ್ಕೊಂಬ ಅಂತ ಅದಕ್ಕೆ ಬಂದಿವು. ಅದಕ್ಕೆ ಮಾರಮ್ಮಂದ್ಲು, ಹೌದಾ, ಇಂಥವ್ರನ್ನೇ ಕರ್ಕೊಬನ್ನಿ ಅಂತ ಹೇಳವ್ರು, ಒಂದು ಜೀವ ತಗೊಂಬನ್ನಿ ಅಂತ ಹೇಳವ್ರು. ಅಲ್ಲ, ಇವತ್ತು ಒಂದೇ ಜೀವ ಸಾಯ್ಬೇಕಿಲ್ಲಿ, ಈ ಊರಲ್ಲಿ ಒಂದೇ ಸಾವು, ಯಾರು ಸತ್ರು ಅದು ಕರ್ಕೊಂಡು ಹೋಗ್ತೀವಿ ಅಂದ್ರೆ ಅವರು. ಮಾರಮ್ಮ ಅಂದ್ಲು, ಹಂಗಾದ್ರೆ ನಾನು ಯಾರನ್ನಾರು ಸಾಯಿಸ್ಬಿಡ್ತೀನಿ, ಅವ್ರು ಕರ್ಕೊಂಡೋಗಿ ಆ ಹುಡುಗನ ಬಿಟ್ಬಿಡ್ಬೇಕು ನೀವು ಅಂದ್ಲು. ಆಯಿತು ಮಾರಮ್ಮ, ನಮಗೇನು ಒಂದು ಜೀವ ಬೇಕಷ್ಟೇ ಈ ಊರಿಂದ, ನಿನಗೆ ಆ ಹುಡುಗನ ಉಳಿಸೋ ಆಸೆ ಇದ್ದರೆ ಆ ಮಗುನ ಅದ್ಯಾರು ಸಾಯಿಸು ನೋಡ್ತೀವಿ. ಆದರೂ ನಮ್ಮ ಲೆಕ್ಕ, ವಿಧಿ ಲೆಕ್ಕ ಮೀರೋಕ್ಕಾಗಲ್ಲ, ನೀನು ಮೀರೋಕ್ಕಾಗಲ್ಲ ಅಮ್ಮ ಮಾರಮ್ಮ. ನಾನು ಮೀರ್ತೀನಿ, ಆ ಹುಡುಗನ ಉಳಿಸ್ತೀನಿ, ನಾನು ಯಾರನ್ನೋ ಸಾಯಿಸ್ತೀನಿ, ನಿಮ್ಗೆ ಯಾಕೆ, ಅವ್ರು ತಗೊಂಡೋಗಿ. ಆಯಿತು ಮಾರಮ್ಮ. ಮಾರಮ್ಮ ಯೋಚನೆ ಮಾಡಿದ್ಲು, ಎಲ್ಲರೂ ನಮ್ಮ ಭಕ್ತರೆ, ಈ ಊರವರೆಲ್ಲ ನನಗೆ ಬಂದು ಕೈ ಮುಗೀತಾರೆ, ಒಳ್ಳೆಯವರು ಕೈ ಮುಗೀತಾರೆ, ಕೆಟ್ಟವರು ಮುಗೀತಾರೆ. ಅವನು ಯಾರೋ ಮ್ಯಾಗಳ ಬೀಜನ ಒಬ್ಬ ಅವನೇ ಮೀಟ್ರ್ ಬಡ್ಡಿ ತಗೊಂತಾನೆ, ಫೈನಾನ್ಸ್ ಮಾಡ್ತಾನೆ, ಊರವ್ರಿಗೆಲ್ಲ ಹಿಂಸೆ ಕೊಡ್ತಾನೆ. ಆ ನನ್ನ ಮಗನ್ನೇ ಸಾಯಿಸ್ಬೇಕು ಅಂತ ಮಾರಮ್ಮ. ಅವನು ಅವತ್ತಿನ ಕಾಲದಲ್ಲಿ ಮನೆ ತುಂಬ ದನಗಳಿದ್ದು, ಅವನಿಗೆ ಭಾಳ ಪ್ರೀತಿ ನಂಬಿಕಸ್ತ ಒಬ್ಬ ಕೆಲಸಗಾರ ಇದ್ದ ಮನೆಯಲ್ಲಿ. ಆ ಕೆಲಸಗಾರ ಏನು ಮಾಡ್ತಿದ್ದ ಅಂದರೆ, 6 ಗಂಟೆಗೆ ಹಸುಗಳೆಲ್ಲ ಹಿಡಿದು ಒಳಗೆ ಕಟ್ಟಿ ಒಂದು ಲೋಟ ಹಾಲು ಕಾಯಿಸ್ಕೊಬಂದು ಯಜಮಾನ್ರು ಕೊಟ್ಟು ಅವ್ರು ಕುಡಿದ ಮೇಲೆ ಮನೆಗೆ ಹೋಗ್ತಿದ್ದ. ಇವನು ಮೀಟ್ರ್ ಬಡ್ಡಿ ಲೆಕ್ಕ ಬರೀತಾ ಕುಂತಿದ್ದ. ಅವ್ರು ಕೊಟ್ಟಿಲ್ಲ, ಇವ್ರು ಕೊಟ್ಟಿಲ್ಲ, ನಾಳೆ ಹೊಡಿತೀನಿ, ನಾಳೆ ಬುಂಡೆ ಹೊಡೆದಾಕ್ತೀನಿ, ನಾಳೆ ಹಂಗೆ ಹೆಂಗೆ ಮಾತಾಡ್ಕೊಂಡು ಬರೀತಿದ್ದ. ಇವನು ಹಾಲು ಕಾಯಿಸ್ಕೊಂಬಂದು ಟೇಬಲ್ ಮೇಲೆ ಇಟ್ಟ. ಮಾರಮ್ಮ ಮಾಯದಲ್ಲಿ ವಿಷ ತಂದು ಹಾಲೊಳಗಡೆ ಹಾಕೋದು, ಅವ್ನು ಕುಡ್ಸಾಯ್ಬೇಕು ಇವತ್ತು, ಆ ಮಗು ಉಳ್ಕೋಬೇಕಂತ ಮಾರಮ್ಮ. ಇವನು ಬರೀತಿದ್ದ, ಮುಡ್ತಾ ಲೋಟ ತುಂಬ ಬಿಸಿ, ಏನೋ ಇಷ್ಟೊಂದು ಸುಡ್ತದೆ ಅಂದ. ಸ್ವಲ್ಪ ತಣ್ಣಗಾಯ್ತಲೆ ಕುಡಿಯಪ್ಪ, ಅದೇ ಯಾಕೆ ಹಂಗೆ ಆಡ್ತಿ ಅಂದ ಅವನು. ಮತ್ತೆ ಬರೀತಿದ್ದ. ಅವನ ಮಗಳು ಒಂದೇ ಊರಿಗೆ ಕೊಟ್ಟಿತ್ತು. ಯಾರೋ ಬಂದರು, ಯಜಮಾನ್ರೆ ನಿಮ್ಮ ಮಗಳಿಗೆ ಹೆರಿಗೆ ನಾವು ಕಾರ್ ತರಬೇಕಂತ ಹಾಸ್ಪಿಟ್ಲಿಗೆ ಕರ್ಕೋಕೆ, ಡ್ರೈವರ್ ಕರ್ಕೊಂಡು ಹೋಗ್ರೋ, ನಾ ಬರ್ತೀನಿ ಅಂದ. ಡ್ರೈವರ್ ಇಲ್ಲ, ನೀನೇ ಬಾ ಅಂದ ಅವನು. ಹೌದಾ, ಬಂದೆ ನಡಿ ಅಂತ ಪೆನ್ ಬೀಸ್ ಹಾಕ್ಬಿಟ್ಟು ಓಡ್ದ ಅವನು. ಹಾಲಿನ ಲೋಟ ಅಲ್ಲೇ ಉಳ್ಕಂತು, ಕುಡಿಯಲೇ ಇಲ್ಲ ಅವನು. ಈ ಕೆಲಸದವನು ಅನ್ಕಂಡ, ದಿನ ಕಾಯಿಸಿ ಕೊಡ್ತಿದ್ದೆ, ಅವನೇ ಕುಡಿತಿದ್ದ. ಇವತ್ತು ಹೆಂಗೂ ಬಿಟ್ಟು ಹೋದ, ನಾನೇ ಕುಡಿದು ಬಿಡುವ ಅಂತೀವನು. ಮಾರಮ್ಮ ಅನ್ಕಂಡ್ಲು, ಯಾಕೋ ಅವನು ಹೋಗ್ಲಾಗಿ ಇವನು ಸತ್ತು ಹೋಯ್ತಾನಲ್ಲಪ್ಪ, ಓಲಿ ಬಿಡು, ಇವನಾರ ಸಾಯ್ಲಿ ಅವನಾರ ಸಾಯ್ಲಿ, ಆ ಹುಡುಗ ಉಳ್ಕೋಬೇಕಷ್ಟೇ ನನಗೆ ಮಾರಮ್ಮನ ಲೆಕ್ಕ. ಕುಡಿಯೋಕೆ ಕೂತ್ಕೊಂಡು ಅವ್ನಿಗೆ ಅನ್ನಿಸ್ತು, ನಾನೊಬ್ಬನೇ ಯಾಕೆ ಕುಡಿಯೋನು ಇಷ್ಟೊಂದು ಅದು ಹಾಲು, ಹೆಂಗೋ ನನ್ನ ಮಗ ಅವನೇ ಮನೇಲಿ, ಅವನಿಗೊಂದು ಅರ್ಧ ಕೊಟ್ಟು ನಾನೊಂದು ಅರ್ಧ ಕುಡಿದ್ರಾಯ್ತು ಅಂತ ಹಿಡ್ಕೊಂಡು ಹೊರಟೆ. ಮಾರಮ್ಮ ಅನ್ಕೊಂಡು, ಇದೇನಪ್ಪ ಒಬ್ರು ಹೋಗ್ಲಾಗ 2 ಸಾಯ್ತವ್ರೆ ಅಂತವಳು. ಇನ್ನೇನು ಅವನು ಕೆಲಸದವನು ಅವನ ಮನೆ ಹತ್ರ ಹೋಗ್ಬೇಕು, ಅಷ್ಟರಲ್ಲಿ ಆ ಕಡೆಯಿಂದ ಪೂಜಾರಪ್ಪ ಬರ್ತಿದ್ದ, ಮುಖದಲ್ಲಿ ಗಾಬರಿ. ಇವ್ನು ಕೇಳ್ದೆ, ಏನ್ರಿ ಪೂಜಾರಪ್ಪರ ಹೆಂಗೆ ಬರ್ತೀರಿ? ಏನು ಮಾಡೋದಪ್ಪ, ನನ್ನ ಮಗಂಗೆ ಜ್ವರ ಬಂದವೆ, ಡಾಕ್ಟ್ರು ಬಂದಿದ್ರು, ಇಂಜೆಕ್ಷನ್ ಮಾಡಿದ್ರು, ಅನ್ನ ತಿನ್ನಿಸ್ಬೇಡಿ, ಹಾಲು ಕುಡಿಸಿ ಅಂದ್ಬಿಟ್ಟು ಹೋದ್ರು, ಡೈರಿ ಬಾಗ್ಲು ಹಾಕದೆ, ಯಾರ ಮನೇಲೂ ಹಾಲಿಲ್ಲ, ಏನು ಮಾಡಲಿ? ಅಯ್ಯೋ ಯಾಕೆ ಯೋಚನೆ ಮಾಡ್ತಿ, ನೋಡಿ ಹಣೆ ಬರ,
ಹಾಲು ಇಲ್ಲದ್ ನೋಡು, ಯಜಮಾನ್ರು ಕುಡಿಲಿಲ್ಲ, ನಾ ಕುಡಿಯುವ ಅಂತ ತಗೋಯ್ತಿದ್ದೆ, ತಗೋ ನಿನ್ನ ಮಗನಿಗೆ ಕುಡಿಸು ಅಂತ ಕೊಟ್ಟ. ಅದೇ ಹಾಲು ತನ್ನ ಮಾರಮ್ಮ ಆ ಪೂಜಾರಪ್ಪ ಮಗನ್ ಕುಡಿಸ್ತ. ಮಾರಮ್ಮ ಹಾಕಿದ್ವಿ, ಇಷ್ಟ ಹಾಲು ಕುಡ್ದೆ ಆ ಹುಡುಗ ಸತ್ತೋಗ್ಬಿಟ್ಟ. ಯಮದೂತರು ಕೇಳಿದ್ರು, ಮಾರಮ್ಮ ಆ ಹುಡುಗನ ಉಳಿಸ್ತೀನಿ, ಯಾರನ್ನೋ ಸಾಯಿಸ್ತೀನಿ ಅಂದ್ಬಿಟ್ಟು ನೀನೇ ಸಾಯಿಸ್ಬಿಟ್ಟಲ್ಲೇ ಮಾರಮ್ಮ ಅಂದ್ರು. ಆಗ ಅನ್ಕೊಂಡ್ಲು ಮಾರಮ್ಮ, ನನ್ನ ಮೀರಿದ್ದು ವಿಧಿ ಕಂದ, ಎತ್ಕೊಂಡು ಹೋಗ್ರಿ ಅಂದ್ಲವಳು. ಹಾಗೆ ನಾವು ಅನ್ಕೋಬೇಕೀಗ ರಮೇಶಣ್ಣನ ಸಾವು ಅದು ಬಂದಿದೆ, ತಾಯಿ ಗರ್ಭದಲ್ಲಿ ನಿಶ್ಚಯ ಆಗಿದೆ. ಅದ್ರ ಬಗ್ಗೆ ಚಿಂತೆ ಮಾಡಿ ಪ್ರಯೋಜನ ಇಲ್ಲ, ಚಿಂತನೆ ಮಾಡೋಣ. ಅವರಿಗೆ ಒಂದು ಸದ್ಗತಿಯ ಗೀತೆಯನ್ನು ಹಾಡೋಣ, ಮುಕ್ತಿಯ ಮಾರ್ಗ ತತ್ತ ಅವರು ಸಾಗಲಿ ಅಂತೇಳಿ. ಬೈರೇಗೌಡರ ವಂಶದ ಮುದ್ದಿನ ಕಲಸ ಕೆಂಪಮ್ಮ ರಾಮಯ್ಯನ ಮುದ್ದಿನ ಮಗನೇ ರಮೇಶಣ್ಣ 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 ಆತುರವೇ ತಕೋ ಅಣ್ಣ ನಿನಗೆ ಈ ಜಗವನ್ನು ಬಿಟ್ಟು ಹೋಗಲು. ಆತುರವೇ ತಕೋ ಅಣ್ಣ ನಿನಗೆ ಈ ಜಗವನ್ನು ಬಿಟ್ಟು ಹೋಗಲು. ಮರೆಯಾದೆಯಲ್ಲೋ ರಮೇಶಣ್ಣ ನೀನು, ಮರೆಯಾದೆಯಲ್ಲೋ ರಮೇಶಣ್ಣ ನೀನು, ಮರೆಯಲಿಯಂಗೋ ನಿನ್ನ ಅಣ್ಣ, ಮರೆಯಲಿಯಂಗೋ ನಿನ್ನ. ಆತುರವೇ ತಕೋ ರಮೇಶಣ್ಣ ನಿನಗೆ ಈ ಜಗ ಬಿಟ್ಟು ಹೋಗಲು, ಈ ಜಗ ಬಿಟ್ಟು ಹೋಗಲು. ಜೀವವ ಬಿಡುವಾಗ ಯಾರ್ಯಾರ ನೆನೆದೋ ರಮೇಶಣ್ಣ ನೀನು ಅಂದು. ಪ್ರಾಣವ ಬಿಡುವಾಗ ಯಾರ್ಯಾರ ನೆನೆದೋ ರಮೇಶಣ್ಣ ನೀನು ಅಂದು. ಮುಪ್ಪಿನ ಕಾಲದಿ ಕೆಂಪಮ್ಮನ, ಮುಪ್ಪಿನ ಕಾಲದಿ ಕೆಂಪಮ್ಮನ ತಬ್ಬಲಿ ಮಾಡಿದೆಯ ಅಣ್ಣ, ತಬ್ಬಲಿ ಮಾಡಿದೆಯ. ಆತುರವೇ ತಕೋ ಅಣ್ಣ ನಿನಗೆ ಈ ಜಗ ಬಿಟ್ಟು ಹೋಗಲು, ಈ ಜಗ ಬಿಟ್ಟು ಹೋಗಲು.
ಅಕ್ಕರೆಯ ನಿನ್ನ ಅರುಣಕ್ಕ ಅಳುತ್ತಾ ಕುಂತವಳೆ ನೋಡಪ್ಪ, ಪ್ರೀತಿಯ ನಿನ್ನ ನಳಿನಕ್ಕ ಅಳುತ್ತಾ ಕುಂತವಳೆ ನೋಡಪ್ಪ, ನಿನ್ನ ಪ್ರೀತಿ ತಂಗವ ಸುಜಾತ ಎಂದು ಅಣ್ಣ ಅಣ್ಣ ಎಂದು ಅಳುತ್ತಾಳೋ, ಅಣ್ಣ ಅಣ್ಣ ಎಂದು ಅಳುತ್ತಾಳೋ. ಆತುರವೇ ತಗೋ ಅಣ್ಣಯ್ಯ ಈ ಲೋಕವನೇ ತೊರೆಯಲು, ಈ ಲೋಕವನೇ ತೊರೆಯಲು. ಕಡೆವರೆಗೂ ಜೊತೆಯಲ್ಲಿ ಬಾಳುವೆ ಎಂದು ಕೈ ಹಿಡಿದು ಕರೆತಂದೆ, ಕಡೆವರೆಗೂ ಜೊತೆ ಬಾಳುವೆ ಎಂದು ಕೈ ಹಿಡಿದು ಕರೆತಂದೆ. ಪಾವನ ಮನ ಬದುಕು ನರಕವ ಮಾಡಿ, ಪಾವನ ಮನ ಬದುಕು ನರಕವ ಮಾಡಿ ಮಣ್ಣಲ್ಲಿ ಮಲಗಿದೆಯ ಅಣ್ಣ, ಮಣ್ಣಲ್ಲಿ ಮಲಗಿದೆಯ. ಆತುರವೇ ತಗೋ ಅಣ್ಣಯ್ಯ ಈ ಜಗವಾನಿ ತೊರೆಯಲು, ಆತುರವೇ ತಗೋ ಅಣ್ಣಯ್ಯ ಈ ಜಗವಾನಿ ತೊರೆಯಲು. ಮುದ್ದಾದ ನನ್ನ ದೇಶ ಎಂದು ತಬ್ಬಲಿಯಾದಳಲ್ಲೋ, ಪ್ರೀತಿಯ ಗಂಧ ಹಸಿದ ಎಂದು ತಬ್ಬಲಿಯಾದಳಲ್ಲೋ, ಅಪ್ಪ ಎಂದು ಯಾರ ಕರೆಯಲಿ ಎನ್ನುತ್ತಾಳುತ್ತಾರಲ್ಲೋ, ನಿನ್ನ ಮಕ್ಕಳು ಎನ್ನುತ್ತಾಳುತ್ತಾರಲ್ಲೋ. ಆತುರವೇ ತಗೋ ಅಣ್ಣ ನಿನಗೆ ಈ ಜಗವ ತೊರೆಯಲು, ಚೆನ್ನೈನ ಪಾಲದ ಋಣವು ಎಂದು ಮುಗಿಯಿತೆ ರಮೇಶಣ್ಣ, ಚನ್ನನಾಯ್ಕನ ಪಾಲದ ಋಣವು ಎಂದು ಕೊನೆಯಾಯಿತೆ ಅಣ್ಣ, ಕೊನೆಯಾಯಿತೆ ಅಣ್ಣ ರಮೇಶಣ್ಣ. ಸಮಯ ಅಣ್ಣ, ಜಗದ ನಿಯಮ ಮಣ್ಣಿಂದ ಬಾದ ಕಾಯ ಮಣ್ಣಿಗೆ ಅಂತೇಳಿ ಜನನ ಮರಣಗಳ ಚಕ್ರಗಳ ನಡುವಿನ ಬದುಕನ್ನ ಸುಖ ಮತ್ತು ದುಃಖವೆಂಬ ತಕ್ಕಳಲ್ಲಿಟ್ಟು ತೂಗುತ್ತೇವೆ ನಾವು. ನೋಡಿ, ಎಷ್ಟು ಧರ್ಮ ಮಾಡಿದ್ರು, ಎಷ್ಟು ಒಳ್ಳೆಯವರಾದರು, ಎಷ್ಟೇ ಪುಣ್ಯವಂತರಾದರು, ದೈವಾಂಶ ಸಂಭೂತರಾದರು, ದೈವ ಸ್ವರೂಪಿಗಳಾದರು, ತಪ್ಪದೇ ಬರೋದು ಮರಣ. ಅಂತೆ ರಮೇಶ್ ಅಣ್ಣವ್ರಿಗೆ ಸ್ವಲ್ಪ ಬೇಗ 48ನೇ ವಯಸ್ಸಿಗೆ ಬಂದಿದೆ. ಒಂದು ಒಳ್ಳೆಯ ಸಮಯ, ಕಣ್ಣು ಮುಂದೆ ಮಕ್ಕಳ ಬೆಳವಣಿಗೆ ನೋಡಬೇಕಾದ ವಯಸ್ಸು, ಅಕ್ಕ ತಂಗಿರ ಮನೆ ಕಷ್ಟ ಸುಖಕ್ಕಾಗಬೇಕಾದ ವಯಸ್ಸು, ವೃದ್ಧಾಪ್ಯದಲ್ಲಿ ತಾಯಿಯನ್ನು ನೋಡ್ಕೊಳ್ಬೇಕಾದ ವಯಸ್ಸಲ್ಲೇ ರಮೇಶನ್ನ ಹೊರಟುಬಿಟ್ರು.
ಏನು ಮಾಡೋದು? ಹಣೆ ಬರಹಕ್ಕೆ ಹೊಣೆ ಯಾರು? ವಿಧಾತ ಬರೆದ ಬರಹಕ್ಕೆ ಹೊಣೆ ಯಾರು? ಯಾರೂ ಕೂಡ ಇಲ್ಲ. ಯಾರು ಕಡಿಮೆ ಇಲ್ಲ, ಎಲ್ಲರೂ ಕೂಡ ಕಣ್ಣು ಮುಂದೆ ಮಕ್ಕಳು ಕಳ್ಕೊಂಡು ಅನುಭವಿಸ್ತಾರೆ ಜಗತ್ತಿನೊಳಗೆ. ಅಂತೆ ಇವತ್ತು ಏನು ಬೈರೇಗೌಡರ ವಂಶಸ್ಥರಾದಂಥ ಅಕ್ಕಯ್ಯಮ್ಮ ರಾಮಯ್ಯನವರ ಪ್ರೀತಿಯ ಮೊಮ್ಮಗ ಕೆಂಪಮ್ಮ ರಾಮಯ್ಯನವರ ಮಗ ರಮೇಶ್ ಅಣ್ಣವರು ಸ್ವರ್ಗಸ್ಥರಾಗ್ತಾ ಇದ್ದಾರೆ. ಅವರ ಪ್ರೀತಿಯ ಭಾವಂದ್ರಾದಂಥ ಪುಟ್ಟಯ್ಯನವರು, ಮುನಿಕೆಂಪಯ್ಯನವರು, ಪ್ರಕಾಶಣ್ಣವರು ಅಪಾರ ಸ್ನೇಹಿತರು. ಎಲ್ಲರಿಗೂ ಕೂಡ ಆ ದುಃಖವನ್ನು ನೀಗುವ ಶಕ್ತಿಯನ್ನು ಭಗವಂತ ಕಾಣಿಸ್ತು. ವಿಶೇಷವಾಗಿ ಭಾವನಮ್ಮನವರಿಗೆ ಏನೇ ಹಣ ಇರ್ಬೋದು, ಎಂಥ ಮನೆ ಇರ್ಬೋದು, ಎಷ್ಟೇ ಸಂಬಂಧಿಕರು ಇರ್ಬೋದು, ಆದರೆ ಪತಿ ಅನ್ನೋದೊಂದು ಶಕ್ತಿ. ಹೆಣ್ಣು ಮಕ್ಕಳಿಗೆ ಪತಿ ಅನ್ನೋದೊಂದು ಶಕ್ತಿ, ಪತ್ನಿ ಅನ್ನೋದು ಒಂದು ಶಕ್ತಿನೇ, ಅದೇನು ವ್ಯತ್ಯಾಸ ಇಲ್ಲ. ತಾರುಣ್ಯದಲ್ಲಿ ಗಂಡ ಹೆಂಡತಿಯನ್ನ, ಹೆಂಡತಿ ಗಂಡನ ಕಳ್ಕೋಬಾರ್ದು, ಅತ್ಯಂತ ಯಾತನೆ ಇದು. ಅದರಿಂದ ಭಾವನಮ್ಮನವರಿಗೆ ಆ ದುಃಖ ಸಹಿಸುವ ಶಕ್ತಿ ಕೊಡಲಿ. ಭೈರವನ ಆಶೀರ್ವಾದದಿಂದ ಅಶಿತಗೌಡ ನೇಷ ತುಂಬ ಒಳ್ಳೆಯ ಭಾವಂದರು. ಪಾಪ ಅವರು ನಾನು ಮಾತಾಡಿಸ್ತಾ ಇದ್ದೆ, ನಮ್ಮ ರಮೇಶ್ ಅಣ್ಣವ್ರ ಭಾವಂದ್ರೆಲ್ಲ ತುಂಬ ಉತ್ತಮರು. ಅವರು ಕೂಡ ಕಣ್ಣೀರು ಹಾಕ್ತಾಯಿದ್ರು ತಮ್ಮ ಭಾಮೈದನಿಗೋಸ್ಕರ. ಇದ್ದಾರೆ, ಎಲ್ಲರೂ ಇದ್ದಾರೆ, ಏನು ತೊಂದರೆ ಇಲ್ಲ. ಆದರೆ ಅವ್ರು ಇಲ್ವಲ್ಲ ಅನ್ನೋದೊಂದು ಕೊರತೆ ಮಾತ್ರ ಸದಾಕಾಲ ಜೀವ ಹಿಂಡುತ್ತದು. ಆ ನೋವನ್ನೇ ಮರೆಸೋ ಶಕ್ತಿ ಕೊಡುವಂತೆ ಕೇಳಬೇಕು, ಇನ್ನೇನಿಲ್ಲ. ರಮೇಶ್ ಅಣ್ಣ ವಾಪಸ್ ಬರಲ್ಲ, ಅವರಿಲ್ಲದೆ ಬದುಕಬೇಕು ನಾವು ಧೈರ್ಯವಾಗಿ. ಜೀವನದ ಹೊಸ ಅಧ್ಯಾಯ ಅನ್ಕೊಳ್ಳೋಣ. ಮುಗಿದೋಯ್ತು ಜೀವನ ಅನ್ಕೋಬಾರ್ದು. ಈಗ ಆಯ್ತಪ್ಪ, ನಿಮ್ಮ ನೆನಪಲ್ಲಿ ಹೆಂಗೋ ಕಾಲ ಕಳ್ಕೊಂಡು ಹೋಗ್ತೇವೆ ಅಂತ ಅವರಿಗೆ ಯಶು ತರ್ಪಣ ಸಲ್ಲಿಸೋಣ. ಚಿನ್ನ, ರನ್ನ, ಪ್ರಾಣದ ಪದಕ ಇವತ್ತು ಕಣ್ಣಿಂದ ದೂರ ಆಗಿದೆ, ಮನಸ್ಸಿಗೆ ಹತ್ರ ಆಗಿದೆ. ಕೇಳಿಸೋಣ, ಮತ್ತೊಂದು ಗೀತೆ ನಾಡ್ತ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಭಗವಂತನೇ, ದೇವರೇ, ದೈವನೇ, ಇನ್ಯಾವುದೂ ಅಲ್ಲ. ಅವರೇ ಕೊಡ್ಬೇಕು ಶಕ್ತಿ. ನಾವು ಹೇಳ್ಬಿಟ್ರೆ ಆಗೋದಲ್ಲ. ನಾನೊಂದು 2.5 ಗಂಟೆ ಆಡ್ಬಿಟ್ಟು ಹೋಗ್ತೀನಿ. ಆದರೆ ಆ ಧೈರ್ಯ ಸ್ಥೈರ್ಯ ಅನ್ನೋದನ್ನು ಭಗವಂತ ಕೊಡಬೇಕು. ಮನುಷ್ಯ ಕೊಟ್ಟಿದ್ದು ಮನೆ ತನಕ, ದೈವ ಕೊಟ್ಟಿದ್ದು ಕೊನೆ ತನಕ ಅಂತ ಒಂದು ಮಾತಿದೆ. ಆ ದುಃಖ ಎಲ್ಲ ಮರೆಯಾಗಬೇಕಾದ್ರೆ ಕಾಲಭೈರವನೇ ಆಶೀರ್ವಾದ ಮಾಡಬೇಕು ಅವರಿಗೆ. ಅದಕ್ಕೋಸ್ಕರವಾಗಿ ಮತ್ತೊಂದು ಗೀತೆಯನ್ನು ಹಾಡ್ತಾ ಕಾರ್ಯಕ್ರಮವನ್ನು ಮುಂದುವರಿಸು. ಒಂದು ಭಾವಗೀತೆ ಅಪೇಕ್ಷೆ ನಮ್ಮ ಹುಡುಗೊಂದು, ಅದು ಆಡ್ತೀನಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಜೆ ಶಿವರುದ್ರಪ್ಪನವರ ಒಂದು ಗೀತೆ. ಆ ಪ್ರೀತಿಯನ್ನ ಕೊಡಿಸೋ ಸೀರೆ ಮದುವೆ ಆಗೋವರೆಗೆ, ತಾಯಿ ಉಡಿಸೋ ಸೀರೆ ತಾಯಿ ಆಗೋವರೆಗೆ, ಬಂದು ಕೊಡಿಸೋ ಸೀರೆ ಬಣ್ಣ ಹೋಗೋವರೆಗೆ, ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ, ಹೆಣ್ಣಿನ ಜನ್ಮ ಕಳೆವವರೆಗೆ, ಮಣ್ಣಿನ ಮಮತೆ ಬರುವವರೆಗೆ.
ತಾಯಿ ಸೀತಾ ಮಾತೆ ಸ್ಥಾನ ಗಂಡನ ಅನುಸರಿಸಿದರೆ ಗಂಗೆ ಗೌರಿ ಸ್ಥಾನ ಕಥೆಯ ಅನುಸರಿಸಿದರೆ ಗಂಡ ಹೆಂಡತಿ ನೆಂಟು ಬ್ರಹ್ಮ ಹಾಕಿದ ನೆಂಟು ಹುಟ್ಟು ಸಾವಿನ ನೆಂಟು ಹೃದಯ ತಿಳಿಯುವವರೆಗೆ ಪ್ರೇಮದ ತುತ್ರ ತುದಿಯವರೆಗೆ ಬಾಳಿನ ಗುಟ್ಟು ತಿಳಿಯುವವರೆಗೆ ಮನಸ್ಸು ಇತರೇ ಕಷ್ಟವಂತೆ ಕರಗೋ ಹೃದಯ ಇತರದ್ದು ಚಿಂತೆಯಂತೆ ಪ್ರೀತಿ ಅರಿವ ನೀರು ಒಡೆದ ಮನಸ್ಸಿನಲ್ಲಿ ಬಾಳು ಕಂಡ ನೀರು ಮಿಡಿವ ಹೃದಯದಲ್ಲಿ ತಂದೆ ಕೊಡಿಸೋ ಸೀರೆ ಮದುವೆ ಆಗುವವರೆಗೆ ತಾಯಿ ಉಡಿಸೋ ಸೀರೆ ತಾಯಿಯಾಗುವವರೆಗೆ ಬಂದು ಕೊಡಿಸೋ ಸೀರೆ ಬಣ್ಣ ಹೋಗುವವರೆಗೆ ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ ಹೆಣ್ಣಿನ ಜನ್ಮ ಕಳೆಯುವವರೆಗೆ ಮಣ್ಣಿನ ಮಮತೆ ಮರೆಯುವವರೆಗೆ. ಲಕ್ಷ್ಮೀ ರಮಣ ಗೋವಿಂದ.